5 ಭಾಷೆಗಳಲ್ಲಿ ರಿಲೀಸ್ ಆಗಿ ಇಡೀ ವಿಶ್ವದ ಗಮನವನ್ನು ಸೆಳೆದಿರುವಂತಹ KGF ಚಿತ್ರ ಈಗ 2,000ಕ್ಕಿಂತಲೂ ಹೆಚ್ಚು ಥಿಯೇಟರ್ಗಳಲ್ಲಿ ಜನರನ್ನು ಆಕರ್ಷಿಸ್ತಾ ಇದೆ, ಮುನ್ನುಗ್ತಾ ಇದೆ. ಈ ಚಿತ್ರದ ಒಂದು ಆಕರ್ಷಣೆಯ ಹಾಡನ್ನು ಹಾಡಿರುವಂಥವರು ಅದು ಉಡುಪಿ ಮೂಲದ ಯುವತಿ. ಅವರು ಇವಾಗ ಪಬ್ಲಿಕ್ ಟಿವಿ ಜೊತೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ಐರಾ ಆಚಾರ್ಯ ಅವರು. ಐರಾ ಅವರೇ, ಕಂಗ್ರಾಟ್ಸ್. ನೀವು ಹಾಡಿದಂತಹ ಮೊದಲ ಹಾಡೇ ಹಿಟ್ ಆಗಿದೆ, ಏನನ್ನಿಸ್ತಾ ಇದೆ? ಫೀಲಿಂಗ್ ವೆರಿ ಎಕ್ಸೈಟೆಡ್. ತುಂಬ ಖುಷಿ ಆಗ್ತಾ ಇದೆ ನನ್ನ ಸಾಂಗ್ ರಿಲೀಸ್ ಆಯಿತು ಅಂತ. ಫಸ್ಟ್ ಸಾಂಗ್ ಹಿಟ್ ಆಯಿತು ಅಂತ ತುಂಬ ಖುಷಿ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಕಾರಣ, ಆಲ್ ದ ಕ್ರೆಡಿಟ್ ಗೋಸ್ ಟು ರವಿ ಬಸ್ರೂರ್ ಸರ್, the music director, and Prashant Neel sir, and also Yes sir, for giving me such an opportunity to sing for this film, as it is a big project film. I want to thank them. ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಈ ಥರ ಹಾಡೋರು. ನೀವೇ ಹೇಗೆ ಸೆಲೆಕ್ಟ್ ಆದ್ರಿ? ಯಾಕಂದರೆ ಫಸ್ಟ್ ಹಾಡು ನಿಮ್ಮದು, ಹಿಂದೆ ಎಲ್ಲೂ ಹಾಡಲೂ ಇಲ್ಲ ನೀವು. ಹೇಗೆ ಸೆಲೆಕ್ಷನ್ ಆಯಿತು ಅಂತ? ಲೈಕ್ ಈಗ ನಾನು ಯೂಟ್ಯೂಬ್ ಚಾನಲ್ಸ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದಮೇಲೆ ಒಂದಿನ ರವಿ ಬಸ್ರೂರ್ ಸರ್ದು ಅವ್ರದ್ದು ಕಾಲ್ ಬಂತು, ಅಂದರೆ ಒಂದು ಸಾಂಗ್ ಕೇಳಿ ಅವ್ರಿಗೆ ಖುಷಿ ಆಯಿತು ಅಂತ. ಸೊ ಹಾಗೆ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ವಾಯ್ಸ್ ಆಡಿಷನ್ ಕೊಡ್ಲಿಕ್ಕೆ ಹೇಳಿದರು. ಸೊ ಅದನ್ನು ಕೇಳಿ ಅವ್ರಿಗೆ ಖುಷಿಯಾಗಿ ಆದಮೇಲೆ KGFಗೆ ಹಾಡ್ಲಿಕ್ಕೆ ಬರಬೇಕು, ಬೆಂಗಳೂರಿಗೆ ಬರಬೇಕು ಅಂತ ಹೇಳಿದರು. ಈ ಹಾಡು 50 ವರ್ಷದ ಹಿಂದೆ ಬಂದಂತಹ ಹಾಡು. ಇವಾಗ ನೀವು ನಮಗೆ 2 ಲೈನ್ ಹಾಡಬೇಕು ಇವಾಗ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೇ ಸಂಚು. ಎಷ್ಟು ಜನ ಆಡಿಷನ್ಗೆ ಬಂದಿರ್ಬೋದು ಮತ್ತು ನೀವು ಹೇಗೆ ಸೆಲೆಕ್ಟ್ ಆದ್ರಿ ಅಂತ? ಅದು ಗೊತ್ತಿರಲಿಕ್ಕಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ. ಸುಮಾರು ಜನ ಬಂದಿರ್ಬೋದು, ಬಟ್ ಅವರಿಗೆ ನಂದು ಸಾಂಗ್ ಖುಷಿಯಾಗಿ ನಾನೇ ಹಾಡಬೇಕು ಅಂತ ರವಿ ಬಸ್ರೂರ್ ಸರ್ ಹೇಳಿದರು. ಇದು ನಿಮ್ಮ ಫಸ್ಟ್ ಹಾಡು ಫಿಲ್ಮ್ಗೆ. ನಿಮ್ಮ ಹಿಂದಿನ ಸಂಗೀತದ ಜರ್ನಿ ಹೇಗೆ? ಯಾರ ಹತ್ರ ಫಸ್ಟ್ ಕಲ್ತ್ರಿ? ಎಷ್ಟನೇ ವಯಸ್ಸಿಂದ ನೀವು ಆರಂಭ ಮಾಡಿದ್ರಿ ಸಂಗೀತ ಅಂತ? ವೆನ್ ಐ ವಾಸ್ 4 years old ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಸ್ಟಾರ್ಟ್ ಮಾಡಿದೆ. ನಂದು ದೇವ್ನಾಮ ಎಲ್ಲ ಅಮ್ಮವೇ ಹೇಳಿಕೊಡ್ತಾಯಿದ್ರು. ಇವರು ಹಿಂದೂಸ್ತಾನಿ ಕ್ಲಾಸಿಕಲ್ ಪಂಡಿತ್ ವಿಠಲ್ ದಾಸ್ ಭಟ್ ಅಂತ ಹೇಳುವವ್ರ ಹತ್ರ ಕಲಿತಾ ಇದ್ದಾನೆ, ಈಗ ಸಹ ಕಲಿತಾ ಇದ್ದಾನೆ. ಸೊ ಹಾಗೆ ಇನ್ನೂ ಸಹ ಜರ್ನಿ ನಡೀತಾ ಉಂಟು. ನಿಮ್ಮ ಈ ಜೋಕೆ ಹಾಡು ಒಂದು ದಿವಸಕ್ಕೆ 10 ಲಕ್ಷ ಜನ ನೋಡಿದ್ದಾರೆ. ಏನು ಅನ್ನಿಸ್ತಾ ಇದೆ? ಮತ್ತು ಮುಂದೆ ಇದೇ ಫೀಲ್ಡಲ್ಲಿ ಮುಂದುವರಿಬೇಕು ಅಂತ, ಅಥವಾ ಎಜುಕೇಷನ್ ಎಲ್ಲ ಆದಮೇಲೆ ಹೋಗಬೇಕಾ, ಜೊತೆಗೆ ಹೇಗೆ? ಜೊತೆಗೆ ಹೋಗಬೇಕು ಅಂತ ಇದೆ. ಆದಮೇಲೆ ಈ ಸಾಂಗ್ ರಿಲೀಸ್ ಆದ ಕೂಡಲೇ ನನಗೆ ತುಂಬ ಖುಷಿ ಆಯಿತು. ಐ ವಾಸ್ ನೆವರ್ ಎಕ್ಸ್ಪೆಕ್ಟಿಂಗ್ ದಿಸ್, ಅಂದರೆ ಇಷ್ಟು ವ್ಯೂವರ್ಸ್ ಆಗ್ತದೆ ಅಂತ, ಇಷ್ಟು ವ್ಯೂಸ್ ಆಗ್ತದೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಹೀಗೆಲ್ಲ ಆಯಿತು, ತುಂಬ ಖುಷಿ ಆಯಿತು ನನಗೆ. ಈಗ ಯಶ್ ಅವರ ಈ ಚಿತ್ರದ ಬಗ್ಗೆ ಇಡೀ ವಿಶ್ವವೇ ಗಮನಿಸ್ತಾ ಇದೆ. ನಿಮ್ಗೇನಾದರೂ ಯಶ್ ಭೇಟಿ ಆದ್ರ ಮತ್ತು ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ? ಇಲ್ಲ, ನನಗೆ ಯಶ್ ಭೇಟಿ ಆಗಲಿಲ್ಲ. ಆದರೆ ಅವ್ರು ಆ್ಯಕ್ಚುಲಿ ಸ್ವಲ್ಪ ಶೆಡ್ಯೂಲ್ಸ್ ಎಲ್ಲ ಬ್ಯುಸಿ ಇದ್ದರು. ಅವ್ರು ಸಹ ಪ್ರೆಸ್ ಮೀಟ್ ಅಂತೆಲ್ಲ ಹೇಳಿ ಸ್ವಲ್ಪ ಬ್ಯುಸಿ ಇದ್ದರು. ಸೊ ಯಶ್ ಸರ್ ತುಂಬಾ ಚೆಂದ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯಿತು ಅವ್ರದ್ದು ಆ್ಯಕ್ಟಿಂಗ್ ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ನಾನು ಅವ್ರದ್ದು ಮೊದಲಿಂದ ಸಹ ಒನ್ ಆಫ್ ದ ಫ್ಯಾನ್ ಅವ್ರದ್ದು, ನಾನು ತುಂಬ ದೊಡ್ಡ ಫ್ಯಾನ್ ಅವ್ರದ್ದು ನಾನು. ಹಾಗೆ ಅವರಿಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಬಯಸ್ತೇನೆ, ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಈ ಥರದ ಹಾಡುಗಳೇ ಆಗಬೇಕು ಅಂತನ ಈ ಹಾಡಿನ ಮೂಲಕನೇ, ಈ ಬೀಟ್ನ ಮೂಲಕ ನೀವು ಈಗ ಹಿಟ್ ಆಗಿರುವಂಥದ್ದು, ಇದೇ ಥರದ್ದು ಎಕ್ಸ್ಪೆಕ್ಟ್ ಮಾಡ್ತೀರೋ ಬೇರೆಗಳನ್ನು ಹಾಡ್ತೀರಾ ಹೇಗೆ ಅಂತ? ಇಲ್ಲ, ವರ್ಸಟ್ಯಾಲಿಟಿ ತೋರಿಸಿದ್ರೆ ಜನರಿಗೆ ಸಹ ಖುಷಿ ಆಗುತ್ತೆ. ಸೊ ನಾನು ಬೇರೆ ಸಹ ಎಲ್ಲ ಟ್ರೈ ಮಾಡ್ತೇನೆ. ಇಂಥದ್ದೇ ಸಾಂಗ್ಸ್ ಬೇಕು ಅಂತೇನಿಲ್ಲ, ಬೇರೆ ಸಹ ಎಲ್ಲ ಟ್ರೈ ಮಾಡೋಕ್ಕೆ ನಂಗೆ ಇಷ್ಟ ತುಂಬ. ಇದು ಐರಾ ಆಚಾರ್ಯ ಅವರ ಮಾತು. KGF ಈಗಾಗಲೇ ಸಾಕಷ್ಟು ಹೆಸರು ಮಾಡಿರುವಂಥದ್ದು. ಇದರ ಜೊತೆಗೆ ಐರಾ ಅವರ ಈ ಹಾಡು ಕೂಡ ಸಾಕಷ್ಟು ಹಿಟ್ ಆಗಿದೆ. ಇನ್ನೂ ಕೂಡ ಸಾಕಷ್ಟು ಇಂತಹ ಹಾಡುಗಳು ಐರಾ ಅವರಿಗೆ ಒಲಿದು ಬರಲಿ, ಅವರು ಕೂಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅನ್ನೋದು ನಮ್ಮ ಆಶಯ. ಫೀಲ್ ಸೋ ಪ್ರೌಡ್. ತುಂಬ ಹೆಮ್ಮೆ ಆಗ್ತಾ ಇದೆ. ಬಿಕಾಸ್ ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಹೀಗೆಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದಷ್ಟೇ ಅವಳ ಸಾಂಗ್ಸನ್ನು ಪ್ರಮೋಟ್ ಮಾಡಬೇಕು ಅಂತ. ಬಟ್ ಅದನ್ನು ಕೇಳಿ ಅವಳಿಗೆ ದಿಢೀರಂತ ಒಂದು ಆಫರ್ ಬಂತು. ಅದು ಸಹ KGF ಅಂಥ ದೊಡ್ಡ ಮೂವಿಯಲ್ಲಿ ಅವಳಿಗೆ ಆಪರ್ಚುನಿಟಿ ಬರುವಾಗ ತುಂಬಾ ಖುಷಿ ಆಯಿತು. ಫೀಲಿಂಗ್ ಸೋ ಪ್ರೌಡ್ ನಾವು. ಸಣ್ಣದಿಂದ ಅವಳು ಒಂಥರ ತುಂಬ ಸಣ್ಣದಿರುವಾಗಲೇ ಮ್ಯೂಸಿಕ್ ಬಗ್ಗೆ ಒಂದು ಬಹಳ ಆಸಕ್ತಿ. ಸ್ಯಾಟಲೈಟ್ ರೇಡಿಯೋ ಅಂತ ಮುಂಚೆ ಒಂದು ಬರ್ತಿತ್ತು, ವರ್ಲ್ಡ್ ಸ್ಪೇಸ್ ಅಂತ. ಸೊ ಅದರಲ್ಲಿ ಬೇರೆ ಚಾನಲ್ಸ್ ಇರ್ತಿತ್ತು ಮ್ಯೂಸಿಕ್, ಇದು 24 hours ಚಾನಲ್ಸ್. ಹಿಂದೂಸ್ತಾನಿ, ನಾನು ಕರ್ನಾಟಿಕ್ ಸಿಂಗರ್ ಬೇಸಿಕಲಿ. ಬಟ್ ನಾನು ಚೇಂಜ್ ಮಾಡ್ತಿರುವಾಗ ಅವಳು ಹಿಂದೂಸ್ತಾನಿ ಚಾನಲ್ಲೇ ಬೇಕು ಅಂತ ಆಪ್ಟ್ ಮಾಡ್ತಿದ್ಲು. ಸೊ ಹಾಗಾಗಿ ಅವಳ ಇಂಟ್ರೆಸ್ಟ್ ಪ್ರಕಾರ ನಾನು ಹಿಂದೂಸ್ತಾನಿ ಫಸ್ಟ್ ಮ್ಯೂಸಿಕ್, ಇದು ಡಿವೋಷನಲ್ ಸಾಂಗ್ಸ್ ಎಲ್ಲ ನಾನು ಹೇಳಿಕೊಡ್ತಿದ್ದೇನೆ.
ಬಟ್ ಅವಳೀಗ ಬೇಸ್ ಸ್ಟ್ರಾಂಗ್ ಆದದ್ದು ಈಗ ಹಿಂದೂಸ್ತಾನಿಯಲ್ಲೇ 4ನೇ ವರ್ಷದಿಂದ ಅವಳು ಕಲೀಲಿಕ್ಕೆ ಶುರು ಮಾಡಿದಾಳೆ ಹಿಂದೂಸ್ತಾನಿ ಮ್ಯೂಸಿಕ್. ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ತುಂಬ ಒಂದು ಎಂಕರೇಜ್ ಮಾಡೋ ಒಂದು ತುಂಬ ಒಂದು ಒಳ್ಳೆ ಅದವಳ ಪುಣ್ಯ ಅಂತ ಗುರುಗಳು ಸಿಗುವಂಥದ್ದೊಂದು. ಖಂಡಿತ ಬಿಡೋದಿಲ್ಲ, ಬಟ್ ಅದು ಮೇಯ್ನ್ ಅವಳ ಫೋಕಸ್ ಇರೋದು ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ. ಬಟ್ ಅವಳಲ್ಲಿ ಒಂದು ಸ್ಪೆಷಾಲಿಟಿ, ಒಂದು ವರ್ಸಿಟಾಲಿಟಿ. ಅವಳು ಎಲ್ಲ ಥರದ ಸಾಂಗ್ಸ್ ಆಡ್ತಾಳೆ. ಕ್ಲಾಸಿಕಲ್ ಬೇಸ್ ಇದ್ದರೆ ಸಹ ಶಿ ಕ್ಯಾನ್ ಸಿಂಗ್ ವೆಸ್ಟರ್ನ್ ಮ್ಯೂಸಿಕ್, ಅದಲ್ಲದೆ ಈ ಮೆಲೋಡಿ ಸಾಂಗ್ಸ್ ಹಾಡ್ತಾಳೆ. ಆಮೇಲೆ ಈ ಉಷಾ ಉತ್ತಪ್ಪಿದ್ದು ಫಾಸ್ಟ್ ಟ್ರ್ಯಾಕ್ಸ್ ಅಂತ ರಾಕ್ ಸಾಂಗ್ಸ್ ಅಂಥದ್ದು ಸಹ ಹಾಡ್ತಾಳೆ. ಸೊ ಅವಳ ಸ್ಟ್ರೆಂತ್, ಅವಳದಿರೋ ಒಂದು ಸ್ಟ್ರೆಂತ್. ಪ್ರಾಬ್ಲಿ ಆ ಕ್ವಾಲಿಟಿ ಎಲ್ಲ ಮ್ಯೂಸಿಷಿಯನ್ಸಲ್ಲಿ ಇರಲಿಕ್ಕಿಲ್ಲ. ನಾನು ಹಾಡ್ತೇನೆ, ಬಟ್ ನಂಗೆ ಆ ಕ್ವಾಲಿಟಿ ನನ್ನಲ್ಲಿ ಇಲ್ಲ. ಐ ಕ್ಯಾನ್ ಸಿಂಗ್ ಓನ್ಲಿ ಕ್ಲಾಸಿಕಲ್ ಮತ್ತು ಡಿವೋಷನಲ್ ಹಾಡ್ತೇನೆ ನಾನು, ಬಟ್ ಶಿ ಕ್ಯಾನ್ ಸಿಂಗ್ ಎನಿ ಕೈಂಡ್ ಆಫ್ ಸಾಂಗ್. ಅದು ಅವಳಲ್ಲಿರುವ ಸ್ಟ್ರೆಂತ್. ನಾನು ಚೇತನ ಆಚಾರ್ಯ ಅಂತ. ಬಲಿಗೆ ಬಿದ್ದಾಗ ನೀ ಅರಿವೆ ಸಂಚು ಸೊಂಟ ಬಳಕುವಾಗ ಉಯ್ಯಾಲೆಯಾಡುವಾಗ ಉಲ್ಲಾಸ ಪಡು ನೀಯಾಗ ಉಂಟು ನಗೆ ಆ ಬಣ್ಣ ಎಟ್ಟಾಗೆ ನಿಂಗೆ ಜಣ್ಣ ಈ ನನ್ನ ಬಂದೆ ಆವಾಗ ಚಂದದ ಕೆಂದುಟಿ ಜೇನು ಹೀರುವ ದುಂಬಿಯಾಗುವ ಆದರೆ ಮತ್ತು ಬಂದರೆ ನಿಧನ ನಿಧನ